ದೇವಸ್ಥಾನದಲ್ಲಿ ಕೊಡೋ ಪ್ರಸಾದದಲ್ಲಿ ಸ್ವಲ್ಪ ರುಚಿ ಹೆಚ್ಚು ಕಡಿಮೆ ಆದ್ರೂ ಕೂಡ ದೇವರ ಪ್ರಸಾದ ಅಂತ ಬಿಸಾಕ್ದೆ ತಿಂತೀವಿ. ಅದೇ ರೀತಿ ದೇವರೇ ಕೊಟ್ಟಿರುವಂತಹ ಈ ಜೀವನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳದೆ ಪರವಾಗಿಲ್ಲ ಬಿಡು ಅಂತ ಹೇಳಿ ಮುಂದಕ್ಕೆ ಸಾಕ್ತಾ ಇರಬೇಕು ಅಷ್ಟೇ. ಜೀವನದಲ್ಲಿ ಯಾರನ್ ಬೇಕಾದ್ರೂ ಮರೀರಿ, ಆದ್ರೆ ನಿನ್ ಕೈಯಲ್ಲಿ ಏನೋ ಆಗತ್ತೆ, ನೀನೇನ್ ಸಾಧಿಸ್ತೀಯ ನಾನು ನೋಡ್ತೀನಿ ಅಂದವರನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ಜೀವನಕ್ಕೆ ಅವರೇ ಸ್ಫೂರ್ತಿ. ಜೀವನದಲ್ಲಿ ನಮ್ಮ ಗೆಲುವು ಹೆಂಗಿರ್ಬೇಕು ಅಂದ್ರೆ ಶತ್ರುಗಳು ಕೂಡ ನಮ್ಮ ಸ್ಟೇಟಸ್ ಹಾಕಿ ಇವನು ನಮ್ಮವನು ಗುರು ಅನ್ಬೇಕು. ಸಂತೋಷದ ಒಂದು ಬಾಗಿಲು ಮುಚ್ಚಿದಾಗ ಇನ್ನೊಂದು ಬಾಗಿಲು ತೆರೆಯುತ್ತೆ. ಆದ್ರೆ ನಾವು ಎಲ್ಲಿವರೆಗೂ ಮುಚ್ಚಿದ ಬಾಗಿಲು ಕಡೆನೆ ನೋಡ್ತಾ ನಿಂತಿರ್ತೇವೋ ಅಲ್ಲಿಯ ತನಕ ನಮಗೆ ತೆರೆದ ಇನ್ನೊಂದು ಬಾಗಿಲು ಕಾಣಿಸೋದಿಲ್ಲ. ಉದಯಿಸುವ ಸೂರ್ಯ ಅಥವಾ ಓಡುವ ಕುದುರೆ ಫೋಟೋ ಹಾಕಿದ್ರೆ ಯಶಸ್ಸು ಸಿಗೋದಿಲ್ಲ. ಯಶಸ್ಸು ಸಿಗ್ಬೇಕಾದ್ರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆ ತರ ಓಡ್ಬೇಕಾಗತ್ತೆ. ನೋವಾದಾಗೆಲ್ಲ ನಮ್ಮವರು ಬಂದು ಸಮಾಧಾನ ಮಾಡ್ತಾರೆ ಅಂತ ಆಸೆ ಇಟ್ಕೊಳ್ಳೋಕೆ ಹೋಗ್ಬೇಡಿ. ನಮ್ಮನ್ನ ನಾವೇ ಸಮಾಧಾನ ಮಾಡಿಕೊಳ್ಳೋದನ್ನ ಕಲಿಬೇಕು. ಯಾಕಂದ್ರೆ ಕೆಲವೊಮ್ಮೆ ನಮ್ಮ ನೋವುಗಳು ಅವರಿಗೆ ಕಿರಿಕಿರಿ ಅನ್ಸುತ್ತೆ. ಈ ಜೀವನದಲ್ಲಿ ನಾನು ಸೋತೋಗ್ಬಿಟ್ಟೆ ಅಂತ ಮುಂದಿಟ್ಟ ಹೆಜ್ಜೆ ಯಾವತ್ತಿಗೂ ಹಿಂದಿಡಬೇಡ. ಯಾಕಂದ್ರೆ ಯಾರಿಗೊತ್ತು ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವಂತಹ ಹೆಜ್ಜೆ ಆಗಿರಬಹುದು. ಮನೆ ಕಟ್ಟಲು ಹಣ ಬೇಕು, ಮನಸ್ಸು ಕಟ್ಟಲು ಗುಣ ಬೇಕು. ಹಣದಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ಇರ್ತಾರೆ, ಆದ್ರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಯೋಗ್ಯತೆ ಇರೋರು ಮಾತ್ರ ಇರ್ತಾರೆ. ಎತ್ತರಕ್ಕೆ ಬೆಳಿಬೇಕು ನಿಜ, ಹಾಗಂತ ಮೆಟ್ಟಿಲುಗಳನ್ನ ತುಳಿಬೇಕೆ ಹೊರತು ಇನ್ನೊಬ್ಬರನ್ನ ತುಳಿದು ಅಲ್ಲ. ಸಾಯುವ ಕೊನೆ ಕ್ಷಣದಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂತ ನಿಟ್ಟುಸಿರು ಬಿಟ್ರೆ ಅದಕ್ಕಿಂತ ಒಳ್ಳೆ ಸಾವು ಮತ್ತೊಂದಿಲ್ಲ. ಮನುಷ್ಯ ಮನೆ ಮನೆಯಲ್ಲೂ ಜನಿಸ್ತಾನೆ, ಆದ್ರೆ ಮನುಷ್ಯತ್ವ ಎಂಬುದು ಕೆಲವರಲ್ಲಿ ಮಾತ್ರ ಜನಿಸಲು ಸಾಧ್ಯ. ಅನ್ನಕ್ಕೆ ಬೆಲೆ ಸಿಗೋದು ಹೊಟ್ಟೆ ಹಸಿದಾಗ ಮಾತ್ರ, ಹಾಗೇನೆ ಮನುಷ್ಯನಿಗೆ ಬೆಲೆ ಸಿಗೋದು ಮನುಷ್ಯತ್ವ ಇದ್ದಾಗ ಮಾತ್ರ. ನಾವು ಇನ್ನೊಬ್ಬರ ಕಷ್ಟಕ್ಕಾಗಬೇಕೇ ಹೊರತು ನಾವೇ ಇನ್ನೊಬ್ಬರಿಗೆ ಕಷ್ಟ ಆಗಬಾರ್ದು. ನಂಬಿಕೆ ಗಾಜಿನಷ್ಟೇ ಸೂಕ್ಷ್ಮ. ಗಾಜು ಒಂದು ಬಾರಿ ಕೈಜಾರಿ ಬಿದ್ದು ಒಡೆದು ಹೋದ್ರೆ ಮತ್ತೆ ಅದನ್ನ ಜೋಡಿಸಲು ಸಾಧ್ಯವಿಲ್ಲ. ನಂಬಿಕೆ ಅನ್ನೋದು ಹಾಗೇನೆ, ಒಮ್ಮೆ ನೀವು ಅದನ್ನ ಕಳೆದುಕೊಂಡ್ರೆ ಮತ್ತೆ ಪಡೆಯಲು ಸಾಧ್ಯವಿಲ್ಲ. ಒಂಟಿಯಾಗಿರೋ, ತಾಳ್ಮೆಯಿಂದ ಇರೋ, ಯಾರಿಗಾಗಿಯೂ ಗೋಗರೆಯದಿರು, ಯಾರ ಹಿಂದೆಯೂ ಜಾರದಿರೋ. ನಾವೇ ಬೇಕು ಅನ್ನೋರು ಬರ್ಲಿ, ಬೇಡ ಅಂದವರು ದೂರವೇ ಇರ್ಲಿ. ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಸಂಪತ್ತು ಅಂದ್ರೆ ಸಂಬಂಧವನ್ನೇ ಮರೆಯೋ ಈ ಜನರ ಮಧ್ಯೆ ಸಂಕೋಚದಿಂದ ಬದುಕೋದಕ್ಕಿಂತ ಒಂಟಿಯಾಗಿದ್ರೂ ಪರವಾಗಿಲ್ಲ, ಸ್ವಾಭಿಮಾನದಿಂದ ಬದುಕಬೇಕು. ನಿಭಾಯಿಸಲು ಯೋಗ್ಯತೆ ಇಲ್ಲದ ವ್ಯಕ್ತಿಗೆ ಅಧಿಕಾರವಾಗ್ಲಿ ಜವಾಬ್ದಾರಿಗಳಾಗ್ಲಿ ನೀಡಬಾರದು. ನೀಡಿದ್ದೇ ಆದಲ್ಲಿ ಲಾಭವಿಲ್ಲ. ಯಾಕಂದ್ರೆ ಬಂಗಾರವೇ ದೊಡ್ಡದು ಎಂದು ತಿಳಿದಂತಹ ಮೂರ್ಖನಿಗೆ ವಜ್ರದ ಬೆಲೆ ಗೊತ್ತಿರೋದಿಲ್ಲ, ಅದು ಗೊತ್ತಾಗೋದು ಇಲ್ಲ. ನೆನ್ಪಿರ್ಲಿ, ಮತ್ತೊಬ್ಬರ ಜೀವನದ ಬಗ್ಗೆ ಇಲ್ಲ ಸಲ್ಲದ ಕಥೆಗಳನ್ನ ಕಟ್ಟಿ ಮಾತನಾಡಬೇಡಿ. ಯಾರಿಗೊತ್ತು, ನಿಮ್ಮ ಜೀವನದ ಬಗ್ಗೆ ಇನ್ಯಾರೋ ಕಾದಂಬರಿಯನ್ನೇ ಗೀಚುತ್ತಿರಬಹುದು. ನಿಮ್ಮನ್ನ ಉರುಳಿಸ್ಬೇಕು ಅಂತ ಯಾರಾದ್ರೂ ಪ್ರಯತ್ನ ಪಟ್ರೆ ಮತ್ತೊಮ್ಮೆ ಎದ್ದು ನಿಲ್ಲುವಂತಹ ಸಾಮರ್ಥ್ಯ ನಿಮಗಿದೆ ಎಂದು ಅವರಿಗೆ ತೋರಿಸ್ಕೊಡಿ. ಯಾಕಂದ್ರೆ ಸವಾಲುಗಳನ್ನ ಸ್ವೀಕರಿಸೋದೇ ಬದುಕು. ಜೀವನದಲ್ಲಿ ತಪ್ಪು ಹೆಜ್ಜೆ ಇಡೋದು ಸಹಜ, ಆದ್ರೆ ಬೇಗ ಎಚ್ಚೆತ್ತುಕೊಳ್ಳುವ ಬುದ್ಧಿವಂತಿಕೆ ಇರಬೇಕು. ತಪ್ಪಾದಾಗ ಕೊರಗೋದಕ್ಕಿಂತ ಮುಂದೆ ತಪ್ಪಾಗದಂತೆ ನಡೆದುಕೊಳ್ಳುವುದು ಉತ್ತಮ. ಇಂದಿನ ಸಂಬಂಧಗಳು ಸೂರ್ಯಕಾಂತಿ ಹೂವಿನ ತರಹ ಗುರು. ಯಾವ ಕಡೆ ಹೆಚ್ಚಿನ ಲಾಭ ಇರುತ್ತೋ ಆ ಕಡೆನೆ ಮುಖವನ್ನ ತಿರುಗಿಸ್ಕೊಳ್ತವೆ. ತಪ್ಪು ಮಾಡಿ ನೋವು ಅನುಭವಿಸಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ, ಆದ್ರೆ ತಪ್ಪೇ ಮಾಡದೆ ಅನುಭವಿಸುವ ನೋವು ನರಕಯಾತನೆಗಿಂತಲೂ ಕಠೋರವಾಗಿರುತ್ತೆ. ಚಿಂತೆಗಳು ತಲೆಯ ಸುತ್ತ ಹಾರಾಡುವ ಹಕ್ಕಿಗಳಿದ್ದಂತೆ, ಅದನ್ನ ಹಾರಾಡೋದಕ್ಕೆ ಬಿಟ್ಬಿಡಿ, ಆದ್ರೆ ಅಲ್ಲೇ ಗೂಡು ಕಟ್ಟಲು ಅವಕಾಶ ನೀಡಬೇಡಿ. ಪ್ರತಿ ವಸ್ತುವಿಗೆ ಬೆಲೆ ಕಟ್ಟುವಷ್ಟು ಶ್ರೀಮಂತನಾಗು ಗುರು, ಆದ್ರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆ ಕೊಡದಷ್ಟು ಬಡವನಾಗಬೇಡ. ಬದುಕು ಅಂದುಕೊಂಡಷ್ಟು ಸುಲಭ ಅಲ್ಲ. ಕೆಲವೊಮ್ಮೆ ಏನೂ ತಪ್ಪು ಮಾಡದೇ ಇದ್ರೂ ಅನುಭವಿಸಲೇಬೇಕಾಗತ್ತೆ. ಒಬ್ಬನೇ ನಿಂತಿದ್ದೀನಿ ಅಂದರೆ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡು ಒಂಟಿಯಾಗಿ ನಿಂತಿದ್ದೀನಿ ಅಂತ ಅಲ್ಲ. ಜೀವನದಲ್ಲಿ ಏನೇ ಕಷ್ಟ ಸೋಲು ಬಂದರೂ ಒಂಟಿಯಾಗಿ ಎದುರಿಸ್ತೀನಿ ಅಂತ. ನಮ್ಮ ಮನಸ್ಸು ಎಷ್ಟು ಗಟ್ಟಿಯಾಗಿರಬೇಕು ಅಂದರೆ ಯಾರೇ ನಮ್ಮನ್ನು ಬಿಟ್ಟು ಹೋದರೂ, ನಮ್ಮವರೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು, ಜೀವನವೇ ಬೇಡ ಅನ್ನುವಷ್ಟು ದುಃಖ ಮನಸ್ಸಿನಲ್ಲಿದ್ದರೂ ಕೂಡ ಹೊರ ಜಗತ್ತಿಗೆ ತಿಳಿಯದ ಹಾಗೆ ಮುಖದ ಮೇಲೆ ನಗೆ ತಂದುಕೊಂಡು ನಗುವಷ್ಟು ಗಟ್ಟಿಯಾಗಿರಬೇಕು. ಯಾಕಂದರೆ ನಮ್ಮ ದುಃಖ ಇನ್ನೊಬ್ಬರಿಂದ ಕಡಿಮೆ ಆಗಲ್ಲ, ಅದು ನಮ್ಮಿಂದ ಮಾತ್ರ ಸಾಧ್ಯ. ಜಗತ್ತು ನಿಮ್ಮ ಬಗ್ಗೆ ಏನಾದರೂ ಮಾತನಾಡಲಿ, ತಲೆ ಕೆಡಿಸ್ಕೊಳ್ಬೇಡಿ.
ಯಾಕಂದರೆ ನಿಮ್ಮ ತಾಕತ್ತು ನಿಮಗೆ ಮಾತ್ರ ತಿಳಿದಿರುತ್ತೆ. ನದಿಗಳು ಮುಂದಕ್ಕೆ ಸಾಗುತ್ತವೆ ಹೊರತು ಹಿಂದೆ ಸರಿಯೋದಿಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಕಳೆದು ಹೋದ ಬದುಕಿನ ಬಗ್ಗೆ ಚಿಂತಿಸದೆ ಮುಂದೆ ಸಾಗಬೇಕು. ನೀನು ಆಸೆ ಪಟ್ಟಿದ್ದು ಸಿಗಲಿಲ್ಲ ಅಂತ ನೀನು ಬದಲಾದರೆ ಪ್ರಯೋಜನ ಇಲ್ಲ. ನಿನ್ನ ನಿರ್ಧಾರವನ್ನು ಬದಲಾಯಿಸುವ. ಇಂದಲ್ಲ ನಾಳೆ ನೀನು ಆಸೆ ಪಟ್ಟಿದ್ದು ಸಿಕ್ಕೇ ಸಿಗುತ್ತದೆ. ಮನುಷ್ಯ ಎಷ್ಟೇ ಬುದ್ಧಿವಂತನಾದರೂ ತಾನು ಹುಟ್ಟುವ ಮೊದಲು ಹೆರುವವರಾರು, ಸತ್ತ ಬಳಿಕ ಹೊರುವವರಾರು ಎಂಬುದನ್ನು ಅರಿತಿರಲಾರ. ಯಾರು ಎಷ್ಟು ಸುಂದರವಾದ ವೇಷ ಹಾಕಿದರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನು, ಗುಣಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡಿಸುವುದು ಮಾತ್ರ ಸತ್ಯ. ಯೋಗ್ಯತೆ ಅನ್ನೋದು ನಾವು ಹಾಕೋ ಬ್ರ್ಯಾಂಡೆಡ್ ಬಟ್ಟೆಯಲ್ಲಿ ಇರಲ್ಲ, ನಾವು ನಡ್ಕೊಳ್ಳೋ ಬಿಹೇವಿಯರಲ್ಲಿ ಇರುತ್ತೆ. ರೂಪಾಯಿ ಆಗಲಿ ರೂಪ ಆಗಲಿ ತುಂಬ ದಿನ ಇರೋದಿಲ್ಲ. ಮನುಷ್ಯನ ಒಂದು ಒಳ್ಳೆಯತನ ಅನ್ನೋದು ಮಾತ್ರ ಶಾಶ್ವತವಾಗಿರುತ್ತದೆ. ನಾನು ಎನ್ನುವ ಅಹಂಕಾರ ಮನಸ್ಸನ್ನು ಸುಟ್ಟರೆ ನಾನೇ ಹೆಚ್ಚು ಎನ್ನುವ ದುರಹಂಕಾರ ಜೀವನವನ್ನೇ ಸುಡುತ್ತದೆ. ಚಿಂತೆ ಮಾಡುವುದು ನಿಜಕ್ಕೂ ವ್ಯರ್ಥ. ಅದು ನಾಳಿನ ಸಮಸ್ಯೆಯನ್ನು ಪರಿಹರಿಸುವುದರ ಬದಲಿಗೆ ಇಂದಿನ ಶಕ್ತಿಯನ್ನು ಖಾಲಿ ಮಾಡಿಬಿಡುತ್ತದೆ. ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ. ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರುತ್ತದೆ. ನಂಬಿಕೆ, ತಾಳ್ಮೆ ನಿಮ್ಮಲ್ಲಿದ್ದರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನು ನೀಡುತ್ತದೆ. ಒಂಟಿಯಾಗಿ ಕೂತು ಅಳುವುದು ಒಂದು ಅದ್ಭುತ ಕಲೆ. ಅಲ್ಲಿ ಪ್ರಶ್ನೆಯೂ ನಮ್ಮದೇ, ಉತ್ತರನೂ ನಮ್ಮದೇ. ನಾವು ಚಿಕ್ಕವರಿದ್ದಾಗ ಯಾವುದಾದ್ರೂ ಒಂದು ಕತೆ ಕೇಳಿ ಹಾಯಾಗಿ ಮಲ್ಕೋತಾ ಇದ್ವಿ. ಆದರೆ ಇವತ್ತು ನಮ್ಮ ಕಥೆಯನ್ನೇ ಯೋಚಿಸ್ಕೊಂಡು ಅಳ್ತಾ ಮಲಗ್ತೀವಿ. ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದರೆ ಯಾವ ಸಂಬಂಧವೂ ಉಳಿಯೋದಿಲ್ಲ. ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾಗಿದ್ರೆ ಯಾವ ಮನಸ್ಸು ಕೂಡ ಮುರಿಯೋದಿಲ್ಲ. ಅದಕ್ಕೆ ನಿಮ್ಮ ಮನಸ್ಸು ಗಟ್ಟಿಯಾಗಿದ್ರೆ ನೀವು ಏನನ್ನ ಕಳೆದುಕೊಂಡಿರ್ತೀರಾ ಅದಕ್ಕಿಂತ ಶ್ರೇಷ್ಠವಾದದನ್ನೇ ಪಡೆದುಕೊಳ್ತೀರಾ. ಆದರೆ ತಾಳ್ಮೆ ಇರಬೇಕು ಅಷ್ಟೇ. ಯಾಕಂದರೆ ಇಲ್ಲಿ ಯಾರು ಯಾರನ್ನೂ ಉದ್ಧಾರ ಮಾಡೋಕ್ಕಾಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಅಥವಾ ಅವರು ಹಾಳಾಗೋದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ಅದಕ್ಕೆ ಕತ್ತಲೆಯನ್ನು ಮೀರಿ ಬೆಳಕು ನೀಡೋದ್ರಿಂದಲೇ ದೀಪಕ್ಕೆ ಬೆಲೆ ಜಾಸ್ತಿ. ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಮನುಷ್ಯನ ಬದುಕಿಗೊಂದು ಬೆಲೆ ಜಾಸ್ತಿ ಆಗೋದು. ಶ್ರಮ ಎನ್ನೋದು ಯಾರನ್ನು ಕೊಲ್ಲೋದಿಲ್ಲ ಕಣ್ರಿ, ಆದರೆ ಚಿಂತೆ ಬಹಳಷ್ಟು ಜನರನ್ನು ಜೀವಂತವಾಗಿ ಕೊಲ್ಲುತ್ತೆ. ಕಷ್ಟದಲ್ಲಿದ್ದವರ ಕಣ್ಣೀರನ್ನು ಒರೆಸೋದಕ್ಕೆ ಸಮಯ ಹೇಗೆ ಕಾಯ್ತಾ ಇರುತ್ತೋ ಹಾಗೆಯೇ ಕಷ್ಟ ಕೊಟ್ಟವರನ್ನ ಶಿಕ್ಷಿಸೋದಕ್ಕೂ ಕೂಡ ಸಮಯ ಕಾಯ್ತಾ ಇರುತ್ತೆ. ಯಾರೋ ಎಲುಬಿಲ್ಲದ ನಾಲಿಗೆಯಿಂದ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಅವರಿಗಂಜಿ ಬದುಕಬೇಕಾಗಿಲ್ಲ. ಬದುಕೋದಾದರೆ ಅದೇ 4 ಜನ ತಿರುಗಿ ನೋಡುವಂತೆ ಬದುಕಬೇಕು. ಹಾಗೇನೆ ನೀವು ನಿಮ್ಮ ನಾಲಿಗೆಯಿಂದ ಯಾರಿಗೂ ಚುಚ್ಚಿ ಮಾತಾಡಬೇಡಿ. ಈ ನಾಲಿಗೆಗೆ ಮೂಳೆ ಇಲ್ಲದೆ ಇರಬಹುದು, ಆದರೆ ಅದು ಹೃದಯವನ್ನೇ ಹೊಡೆಯುವಷ್ಟು ಬಲಿಷ್ಠವಾಗಿದೆ. ಅದಕ್ಕೆ ಒಬ್ಬರ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುವ ಮೊದಲು ಅವರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ. ಸುಮ್ಮನೆ ಏನೇನೋ ಮಾತಾಡಿ ನೋವು ಮಾಡಬೇಡಿ. ಮಾತಿನ ಮೇಲೆ ಎಚ್ಚರವಿರಲಿ ಅಂತ ಹೇಳ್ತಾ ಈ ಒಂದಿಷ್ಟು ಲೈನ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೀವನದಲ್ಲಿ ಒಂಟಿಯಾಗಿ ಬದುಕುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾಕಂದರೆ ಯಾರು ಯಾವಾಗ ಯಾವ ಸಮಯ ಸಂದರ್ಭಗಳಲ್ಲಿ ನಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗ್ತಾರೋ ಗೊತ್ತಾಗೋದಿಲ್ಲ. ಅವರು ನಮ್ಮವರು ಅಂತ ಅಂದ್ಕೊಂಡವರೆಲ್ಲ ನಮ್ಮ ಜೊತೆ ಒಂದೇ ಥರ ಇರ್ತಾರೆ ಅನ್ನೋದು ನಮ್ಮ ತಪ್ಪು. ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ವೇಗವಾಗಿ ಬದಲಾಗ್ತಾ ಇರೋದು ಮನುಷ್ಯನ ಮನಸ್ಸು ಮತ್ತು ಯೋಚನೆ ಮಾತ್ರ. ಜೀವನದಲ್ಲಿ ಮೋಸ ಹೋದವರು ನೆಮ್ಮದಿ ಪಡೆಯುತ್ತಾರೆ, ಆದರೆ ಮೋಸ ಮಾಡಿದವರು ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವರು ಮಾಡಿದ ತಪ್ಪು ಮರಳಿ ಅವರನ್ನು ತಿನ್ನುತ್ತೆ. ಕಾಲ ಯಾವಾಗಲೂ ಎಲ್ರಿಗೂ ಒಂದೇ ಥರ ಇರೋದಿಲ್ಲ. ನಿಮ್ಮನ್ನು ಅಳಿಸಿದವರಿಗೆ ಅಳುವ ಸಮಯ ಬಂದೇ ಬರುತ್ತದೆ. ಸಹನೆಯಿಂದ ಕಾಯಬೇಕು ಅಷ್ಟೇ. ಹಣ, ಒಡವೆ, ವಸ್ತ್ರ, ಬಂಧು ಬಾಂಧವರು ಯಾವ ಕ್ಷಣದಲ್ಲಾದರೂ ನಿಮ್ಮನ್ನು ಕೈ ಬಿಡಬಹುದು. ಇವೆಲ್ಲ ಶಾಶ್ವತ ಅಲ್ಲ, ಆದರೆ ದೇವರು ಮಾತ್ರ
ಯಾವ ರೂಪದಲ್ಲಿಯಾದರೂ ನಿಮ್ಮ ಕೈ ಹಿಡಿಯುತ್ತಾನೆ. ಇದು ಶಾಶ್ವತವಾಗಿರುವಂಥದ್ದು. ಛತ್ರಿ ಮಳೆಯನ್ನು ನಿಲ್ಲಿಸೋದಿಲ್ಲ, ಆದರೆ ನಮಗೆ ಮಳೆಯಲ್ಲಿ ನಿಲ್ಲುವಂತಹ ಧೈರ್ಯವನ್ನು ಕೊಡುತ್ತೆ. ಹಾಗೇನೆ ಆತ್ಮವಿಶ್ವಾಸವು ಕೂಡ ನಿಮಗೆ ಯಶಸ್ಸು ಕೊಡದಿದ್ದರೂ ಸಮಸ್ಯೆಯನ್ನು ಎದುರಿಸುವಂತಹ ಶಕ್ತಿ ಕೊಡುತ್ತದೆ. ನೀನು ಒಬ್ಬರಿಗೆ ನೋವನ್ನು ಉಂಟು ಮಾಡುವುದಕ್ಕಿಂತ ಮೊದಲು ಅವರ ಸ್ಥಾನದಲ್ಲಿ ನೀನಿದ್ದು ನೋಡು. ಅವರು ಅನುಭವಿಸುವ ನೋವು ಏನು ಅಂತ ಅರ್ಥ ಆಗತ್ತೆ. ನಾವು ಒಬ್ಬರ ಸಂತೋಷಕ್ಕೆ ಕಾರಣವಾಗಬೇಕೇ ಹೊರತು ಒಬ್ಬರ ನೋವಿಗೆ ನಾವು ಕಾರಣ ಆಗಬಾರ್ದು. ನೀವು ಕಳೆದುಕೊಂಡಿದ್ದನ್ನು ನೀವು ಮರಳಿ ಪಡೆಯೋದಕ್ಕೆ ಸಾಧ್ಯವಿಲ್ಲದೆ ಇರಬಹುದು, ಆದರೆ ನೀವು ಕಳೆದುಕೊಂಡ ವಿಷಯಗಳ ಬಗ್ಗೆ ದುಃಖಿಸೋದನ್ನು ನಿಲ್ಲಿಸಿದ್ರೆ ಭವಿಷ್ಯದಲ್ಲಿ ನೀವು ಗೆಲ್ಲಬಹುದು. ಜೀವನದಲ್ಲಿ ಯಾರೂ ಶಾಶ್ವತ ಅಲ್ಲ. ಇವತ್ತು ಕಣ್ಮುಂದೆ ಇರೋ ಜೀವ ನಾಳೆಯ ದಿನ ಪಂಜರದ ಪಕ್ಷಿಯಂತೆ ಹಾರಿ ಹೋಗುತ್ತೆ. ಇರುವಷ್ಟು ದಿನ ಯಾರಿಗೂ ನೋಯಿಸದೆ, ಮೋಸ ಮಾಡದೆ, ಇನ್ನೊಬ್ಬರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಒಳ್ಳೆಯ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಬೇಕು. ಸಪೋಸ್ ಸತ್ರು ಕೂಡ ಇನ್ನೂ ಬದುಕಿರಬೇಕಿತ್ತು ಎನ್ನುವಂತೆ ಸಾಯಬೇಕು. ಇರುವಂತಹ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿ ಇರೋದಕ್ಕೆ ಕಲಿಯಿರಿ. ಯಾಕಂದ್ರೆ ಮರಳಿ ಬರೋದು ನೆನಪುಗಳು ಮಾತ್ರ. ನೋವುಗಳಿಗೆ ಬಗ್ಗಬಾರದು, ಅವಮಾನಗಳಿಗೆ ಜಗ್ಗಬಾರದು, ಚುಚ್ಚು ಮಾತುಗಳಿಗೆ ಕುಗ್ಗಬಾರದು, ಏನೇ ಎದುರಾದರೂ ಮುನ್ನುಗ್ಗಲು ಮರೆಯಬಾರದು. ಕೆಲವರಿಗೆ ಬೇರೆಯವರ ಕಾಲು ಎಳೆಯೋದೇ ಕೆಲಸ. ಅದನ್ನೇ ಸಾಧನೆ ಅಂದುಕೊಂಡೇ ಬದುಕ್ತಾರೆ. ಆದರೆ ಅವರಿಗೆ ಗೊತ್ತೇ ಇಲ್ಲ, ಬೇರೆಯವರಿಗೆ ಕೇಡು ಬಯಸಿ ಉದ್ಧಾರ ಆದವರು ಚರಿತ್ರೆಯಲ್ಲೇ ಇಲ್ಲ ಅಂತ. ಜೀವನದಲ್ಲಿ ಸದಾ ಸಂತೋಷದಿಂದ ಇರಬೇಕಾದ್ರೆ ಭಾವನೆಗಳ ಕೈಗೆ ಬದುಕನ್ನು, ನೆನಪುಗಳ ಕೈಗೆ ಮನಸ್ಸನ್ನು, ಆಸೆಗಳ ಕೈಗೆ ಬುದ್ಧಿಯನ್ನು, ಕ್ಷುಲ್ಲಕ ಜನರ ಮಾತುಗಳಿಗೆ ಕಿವಿಯನ್ನು ಯಾವತ್ತಿಗೂ ಕೊಡಬಾರ್ದು. ನಿಜವಾದ ಪ್ರೀತಿ ಎಲ್ಲಿರುತ್ತೆ ಅಲ್ಲಿ ಸ್ವಾರ್ಥ ಮತ್ತು ಕೋಪ ಕೂಡ ಇರುತ್ತೆ. ಅರ್ಥ ಮಾಡಿಕೊಳ್ಳೋ ಮನಸ್ಸಿದ್ರೆ ನಮ್ಮ ಜೊತೆ ಒಳ್ಳೆಯ ನೆನಪಾಗಿ ಕೊನೆಯವರೆಗೂ ಉಳಿದುಕೊಳ್ತಾರೆ. ಇಲ್ಲ ಅಂದರೆ ಅವಶ್ಯಕತೆ ತಕ್ಕಂತೆ ದೂರ ಹೋಗ್ತಾರೆ. ನಮ್ಮ ಹಣೆ ಬರಹವನ್ನು ನಿರ್ಧರಿಸುವಂತಹ ಜವಾಬ್ದಾರಿ ಯಾವುದೇ ನಕ್ಷತ್ರಗಳಿಗೆ ಅಥವಾ ರಾಶಿಗಳಿಗೆ ಇಲ್ಲ. ನಮ್ಮ ಪ್ರಯತ್ನ ಮತ್ತು ಕೈಗೊಂಡ ಕಾರ್ಯದಲ್ಲಿ ತೋರುವಂತಹ ಶ್ರದ್ಧೆ ನಮ್ಮ ಹಣೆ ಬರಹವನ್ನು ಬದಲಾಯಿಸುತ್ತೆ. ಇನ್ನೊಬ್ಬರಿಗೆ ಕೆಸರೆರಚಲು ಹೋದರೆ ಮೊದಲು ನಿಮ್ಮ ಕೈ ಕೆಸರಾಗುತ್ತೆ ಅಲ್ವಾ? ಅದೇ ಇನ್ನೊಬ್ಬರಿಗೆ ಗಂಧವನ್ನು ಹಚ್ಚಲು ಹೋದರೆ ಮೊದಲು ನಿಮ್ಮ ಕೈ ಗಂಧವಾಗುತ್ತೆ. ಇವಾಗ ನೀವು ಆಯ್ಕೆ ಮಾಡಿ, ಕೆಸರು ಬೇಕೋ ಅಥವಾ ಗಂಧ ಬೇಕೋ? ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹ ಆಯಿತು, ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಕೊನೆಯವರೆಗೂ ಸುತ್ತಿಗೆಯಾಗೆ ಉಳಿಯಿತು. ಹಾಗೆಯೇ ನೋವು ಕೊಡುವವರು ಹಾಗೆ ಉಳಿದು ಬಿಡ್ತಾರೆ. ನೋವು ಉಂಡವರು ಮಾತ್ರ ಯಶಸ್ವಿ ಆಗ್ತಾರೆ. ಲೋಕದಲ್ಲಿ ಯಾರನ್ನ ಮೆಚ್ಚಿಸುವ ಪ್ರಯತ್ನ ಮಾಡಬಾರ್ದು. ನಿಂದಿಸಿದರೆ ನಗುತ್ತಾ ಸ್ವೀಕರಿಸಿ. ನಾಳೆ ನಿಮಗೆ ಗೆಲುವು ಖಂಡಿತ ಕಾದಿರುತ್ತೆ. ಒಂದಲ್ಲ ಒಂದು ದಿನ ನಿಮ್ಮತನ ಅವರಿಗೆ ಅರ್ಥವಾಗತ್ತೆ. ಭಾವನೆ ಒಳ್ಳೆಯದಿದ್ದರೆ ಭಾಗ್ಯ ಬೆನ್ನತ್ತಿ ಬಂದೇ ಬರುತ್ತೆ ರೀ. ಸಂತೋಷ ಎನ್ನುವುದು 10,000 ಖರ್ಚು ಮಾಡಿ 10 ಊರು ತಿರುಗಿದರೆ ಬರೋದಿಲ್ಲ. ನಮ್ಮವರು ಎಂದುಕೊಳ್ಳುವವರ ಜೊತೆ 10 ನಿಮಿಷವಾದರೂ ಮನಸ್ಸು ಬಿಚ್ಚಿ ಮಾತನಾಡಿದ್ರೆ ನಿಜವಾದ ಸಂತೋಷ ಸಿಗತ್ತೆ. ಯಾರಲ್ಲಿ ಒಳ್ಳೆತನ ಇರುತ್ತದೆಯೋ ಅವರನ್ನು ದೇವರು ತುಂಬ ಪರೀಕ್ಷೆ ಮಾಡ್ತಾನೆ, ಆದರೆ ಎಂದಿಗೂ ಕೈ ಬಿಡೋದಿಲ್ಲ. ಭಗವಂತನಲ್ಲಿ ನಂಬಿಕೆ ಇರಲಿ, ಅಪನಂಬಿಕೆ ಬೇಡವೇ ಬೇಡ. ಒಳ್ಳೆತನಕ್ಕೆ ಯಾರೂ ಬೆಲೆ ಕೊಡುವುದಿಲ್ಲ ಎಂಬ ವ್ಯರ್ಥ ಚಿಂತೆ ಬೇಡ. ಆದರೆ ಯಾವುದೇ ಒಂದು ರೀತಿಯಲ್ಲಿ ನಮ್ಮನ್ನು ಖಂಡಿತವಾಗಿ ಅದು ಕಾಪಾಡುತ್ತೆ. ತಾಳ್ಮೆಯಿಂದ ಇರಿ ಅಷ್ಟೆ. ನಮಗೆ ಒಂದು ವಸ್ತುವಿನ ಮೇಲೆ ಆಸೆ ಆದರೆ ಅದಕ್ಕಾಗಿ ಕಷ್ಟಪಡಬೇಕು, ಶ್ರಮ ಪಡಬೇಕು. ಆಗ ಆ ವಸ್ತು ಒಂದು ವೇಳೆ ಸಿಗದಿದ್ದರೂ ಕೂಡ ನಮಗೆ ಹೋರಾಡಿದ ನೆಮ್ಮದಿಯಾದರೂ ಸಿಗತ್ತೆ. ಇನ್ನು ಮುಂದೇನೂ ಹೋರಾಡಬೇಕು ಎನ್ನುವಂತಹ ಛಲ ಇರುತ್ತೆ. ನಾವು ಯಾವುದಾದ್ರೂ ವಸ್ತುವನ್ನು ಬೇಡಿ ಪಡೆದ್ರೆ ಅದು ನಮ್ಮ ಬಳಿ ಇದ್ದರೂ ಕೂಡ ನಮ್ಮ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ.